ಸಾಮಾನ್ಯವಾಗಿ ಇತ್ತೀಚೆಗೆ ಕಾಡುತ್ತಿರುವ ಪ್ರಧಾನ ಸಮಸ್ಯೆಗಳಲ್ಲಿ ಒಂದು ಬೊಜ್ಜು ಅಲ್ವೇ? ಹೌದು ಸ್ನೇಹಿತರೆ, ಸಮಕಾಲೀನ ಕಾಲದಲ್ಲಿ ಆರೋಗ್ಯ ಸ್ಥಿತಿಯ ಮೇಲೆ ಹೆಚ್ಚಾಗಿ ಪರಿಣಾಮ ಬೀರುವ ಅಂಶ ಅಂದ್ರೆ ಬೊಜ್ಜೆ. ಇದು ಎಲ್ಲಾ ಗಂಭೀರ ಕಾಯಿಲೆಗಳ ತೀವ್ರತೆಯನ್ನ ಹೆಚ್ಚಿಸುತ್ತದೆ. ಈ ಸಮಸ್ಯೆಗೆ ವಯಸ್ಸಿನ ಮಿತಿ ಇಲ್ಲ. ಇಳಿ ವಯಸ್ಸಿನಿಂದ ಮುದುಕರವರೆಗೂ ಕೂಡ ಎಲ್ಲರನ್ನ ಇದು ಕಾಡುವಂತಹ ಸಮಸ್ಯೆ. ಹಾಗಾಗಿ ಸೌಂದರ್ಯದ ಮೇಲೆ ಕೂಡ ಹೆಚ್ಚಿನ ಪರಿಣಾಮವನ್ನ ಇದು ಬೀರುತ್ತೆ. ಇಂದಿನ ಜೀವನ ಶೈಲಿ, ಆಹಾರ ಕ್ರಮದಿಂದಾಗಿ ಹೊಟ್ಟೆಯ ಸಮಸ್ಯೆಗಳು ಕಾಡ್ತಾ ಇರೋದು, ಬೊಜ್ಜು ಕಾಡುತ್ತಿರುವುದು. ತಜ್ಞರ ಪ್ರಕಾರ ಹೊಟ್ಟೆಯ ಬೊಜ್ಜು ಅತಿಯಾಗಿ ಕಾಣಿಸಿಕೊಂಡ್ರೆ ಮಧುಮೇಹದಿಂದ ಹಿಡಿದು ಹೃದಯದ ಸಮಸ್ಯೆಗಳು, ಕ್ಯಾನ್ಸರ್ ನಂತಹ ಹಲವಾರು ಆರೋಗ್ಯ ಸಮಸ್ಯೆಗಳು ಕಂಡುಬರಬಹುದು. ಬೊಜ್ಜಿನ ಸಮಸ್ಯೆಯಿಂದಾಗಿ ಬಳಲುತ್ತಿರುವವರು ಅತ್ಯಂತ ಬೇಗನೆ ಸಾಧ್ಯವಾದಷ್ಟು ತೂಕವನ್ನ ಕಳೆದುಕೊಳ್ಬೇಕು. ಹಾಗಾದ್ರೆ ಏನ್ ಮಾಡ್ಬೇಕು? ತೂಕ ಕಳೆದುಕೊಳ್ಬೇಕು ಅಂದ್ರೆ ಫ್ರೂಟ್ ಡಯಟ್ ಆಯ್ಕೆ ಮಾಡಿಕೊಳ್ಳೋದು ಉತ್ತಮ. ದೇಹಕ್ಕೆ ಬೇಕಾದ ಫೈಬರ್ ಅಂಶವನ್ನ ಇದು ಪೂರೈಸುತ್ತದೆ. ಆದ್ರೆ ಡಯಟ್ಗೆ ಯಾವ ಹಣ್ಣು ಸೂಕ್ತ ಎನ್ನುವುದನ್ನ ಈಗ ತಿಳಿದುಕೊಳ್ಳೋಣ. ಬಾಳೆಹಣ್ಣು ಅತ್ಯಧಿಕ ಪೋಷಕಾಂಶಗಳು ಉಳ್ಳ ಹಣ್ಣು. ಇದು ಬಾಳೆಹಣ್ಣು ಡಯಟ್ಗೆ ಸೂಕ್ತ. ಮ್ಯಾಂಗನೀಸ್ ಹಾಗೂ ಪೊಟ್ಯಾಷಿಯಂ ಅಂಶಗಳು ಇದರಲ್ಲಿವೆ. ಇದು ದೇಹದಲ್ಲಿರುವ ಕೊಲೆಸ್ಟ್ರಾಲ್ ಅನ್ನ ನಿಯಂತ್ರಣದಲ್ಲಿ ಇಡೋದಲ್ಲದೆ ಬಾಳೆಹಣ್ಣು ಓಟು ಮೀಲ್ ಬೌಲ್ ಜೊತೆಗೆ ಸೇರಿಸಿ ಅಥವಾ ಬನಾನಾ ಶೇಕ್ ಮಾಡಿಕೊಳ್ಳಿ. ಇಲ್ಲವಾದಲ್ಲಿ ಸಲಾಡ್ ನೊಟ್ಟಿಗೆ ಕೂಡ ಸೇರಿಸಬಹುದು. ಹಾಗೆಯೇ ಸೇಬು ಕಡಿಮೆ ಕ್ಯಾಲರಿ ಹಾಗೂ ಅತ್ಯಧಿಕ ಫೈಬರ್ ಹೊಂದಿರುವಂತಹ ಹಣ್ಣಿದು. ಆಗ ಏನಾದ್ರೂ ಕುರುಕಲ್ ತಿನ್ಬೇಕು ಅನ್ನೋ ಚಪಲ ತಡೆದು ತೂಕ ಇಳಿಸಲು ಇದು ಸಹಾಯ ಮಾಡುತ್ತೆ. ದಿನವಿಡೀ ಚಟುವಟಿಕೆಯಿಂದಲೂ ಕೂಡ ಸೇಬು ಸಹಕರಿಸುತ್ತೆ. ಇನ್ನು ಅವಕಾಡ ಹಸಿವನ್ನ ಇಂಗಿಸಿ ಬಾಯಿ ಚಪಲ ಕಡಿಮೆ ಮಾಡುತ್ತದೆ. ಈ ಅವಕಾಡ ಹಣ್ಣು ಇದನ್ನು ತಿನ್ನೋದ್ರಿಂದ ತೂಕ ಹೆಚ್ಚಬಹುದು ಎನ್ನುವ ಭಯ ಇಲ್ಲ. ಯಾಕಂದ್ರೆ ಇದರಲ್ಲಿ ನಿಮ್ಮ ದೇಹಕ್ಕೆ ಅಗತ್ಯವಾದ ಗುಡ್ ಫ್ಯಾಟ್ ಇದೆ. ಇನ್ನು ದ್ರಾಕ್ಷಿ ಪೆಂಡಮಿಕ್ ನಿಂದಾಗಿ ಎಲ್ಲರೂ ಇಮ್ಯುನಿಟಿ ಹೆಚ್ಚಿಸಿಕೊಳ್ತಾ ಇದ್ದಾರೆ ಅಲ್ವೇ? ಹೆಚ್ಚಿಸಿಕೊಳ್ಳುವತ್ತ ಗಮನ ಕೂಡ ಹರಿಸ್ತಾ ಇದ್ದಾರೆ. ದ್ರಾಕ್ಷಿ ಹಣ್ಣಿನಲ್ಲಿ ವಿಟಮಿನ್ ಸಿ ಹೇರಳವಾಗಿದ್ದು ನಿಮ್ಮ ಇಮ್ಯುನಿಟಿ ಬೂಸ್ಟರ್ ಆಗಿ ಇದು ಕೆಲಸ ಮಾಡುತ್ತೆ. ರಕ್ತದ ಒತ್ತಡವನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಇದು ಸಹಕರಿಸುತ್ತೆ. ಹಾಗೆ ಬೆರ್ರಿ, ರಾಸ್ಬೆರ್ರಿ, ಬ್ಲೂಬೆರ್ರಿ, ಸ್ಟ್ರಾಬೆರಿ ಹಣ್ಣುಗಳು ತಿನ್ನಲು ಬಹಳ ರುಚಿಕರ, ಜೊತೆಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಇವುಗಳಲ್ಲಿ ಆಂಟಿ ಆಕ್ಸಿಡೆಂಟ್ ಗಳು ಹೇರಳವಾಗಿವೆ. ವಿಟಮಿನ್ ಮಿನರಲ್ಸ್ ಕೂಡ ಇದರಲ್ಲಿ ಹೇರಳವಾಗಿದ್ದು ನಿಮ್ಮ ಡಯಟ್ ನಲ್ಲಿ ಇವುಗಳನ್ನ ಖಂಡಿತವಾಗಿ ಸೇರಿಸಿಕೊಳ್ಳಬಹುದು. ತೂಕ ಕಡಿಮೆ ಮಾಡಿಕೊಳ್ಳಬಹುದು. ಹಾಗೆ ಬೊಜ್ಜನ್ನ ಕರಗಿಸಿಕೊಳ್ಳಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.